ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಸಾರಿಗೆ ವ್ಯವಸ್ಥೆಗಳ ಸ್ಥಿತಿಗತಿ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಸೊ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಇಲ್ಲಿ ತನಕದ ಮಾಹಿತಿ ಪ್ರಕಾರ ಎಂದಿನಂತೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಇರುತ್ತೆ. ಬಂದ್ ಬಗ್ಗೆ ಚಾಲಕರ ಜೊತೆಗೆ ಸಾರಿಗೆ ಸಂಘಟನೆಗಳು ಕೂಡ ಚರ್ಚೆಯನ್ನು ನಡೆಸಿಲ್ಲ. ಗಲಾಟೆ ಆದ್ರಷ್ಟೇ ಬಸ್ನ ನಿಲ್ಲಿಸೋದಕ್ಕೆ ಚಾಲಕರಿಗೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ಅಲ್ಲಿ ತನಕ ಆಪರೇಟ್ ಮಾಡ್ತಾ ಇರಿ ಅಂತ ಡಿಸಿಷನ್ಗೆ ಬಂದಿದ್ದಾರಂತೆ. ಸೊ ಎಲ್ಲ ಡಿಪೆಂಡ್ ಆಗೋದು ಅವತ್ತಿನ ದಿನ ಹೋರಾಟದ ಕಾವು ಹೆಂಗಿರುತ್ತೆ ಅನ್ನೋದ್ರ ಮೇಲೆ. ಎಲ್ಲ ಸರಿ ಇದೆ, ಶಾಂತವಾಗಿದೆ ಅಂತ ಹೇಳಿದ್ರೆ ಬಸ್ಗಳು ಎಂದಿನಂತೆ ಆಪರೇಷನ್ ಮಾಡುತ್ತೆ. ಇನ್ಫ್ಯಾಕ್ಟ್ ಬಸ್ಗಳು ಬರೋದು ಕೂಡ ಅಗತ್ಯ ಸೌಲಭ್ಯಗಳ ಅಡಿಯಲ್ಲಿ. ಬೆಂಬಲ ಇದೆಯಾ? ಏನು ನಿರ್ಧಾರ ಸರ್? ಬಸ್ಸೆಲ್ಲ ಸ್ಥಗಿತ ಆಗುತ್ತೆ, ನಿಮಗೆ ಮನವಿ ಕೊಟ್ಟಿದ್ದಾರಾ? ಮನವಿ ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ, ಓರಲ್ ಆಗಿ ಹೇಳಿದರು. ಇನ್ನೂ ಸಮಯ ಇದೆಯಲ್ಲ, ಏನು ಅವ್ರ ಬೇಡಿಕೆಗಳು ನಮ್ಮ ರಾಜ್ಯದ ಪರವಾಗೇ ಇರುತ್ತೆ. ನೆಲ ಜಲ ಭಾಷೆ ಪರವಾಗಿ ಇವತ್ತೆಲ್ಲ ಹಲವಾರು ದಶಕಗಳಿಂದ ಅವರೆಲ್ಲ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು. ಅವರೇನು ಹೋರಾಟ ಮಾಡ್ತಾಯಿದ್ದಾರೆ ಅದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಮಾಡಿ ಅಂತ ಹೇಳೋದ್ರಲ್ಲಿ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಅವರ ಕಾಳಜಿ ಬಗ್ಗೆನೂ ಮೆಚ್ಚುಗೆ ಇದೆ.